ಆ, ಹಾಗೆ ಇನ್ನೊಬ್ರು ಸ್ನೇಹಿತರ ಬಗ್ಗೆನೇ ಹೇಳಬೇಕು. 8 ವರ್ಷದಿಂದ ನಾವು ಭರ್ಜರಿ ಚಿತ್ರ ಒಟ್ಟಿಗೆ ಮಾಡಿದ್ವಿ. ಈ ಕತೆ ಕೇಳಿದ ತಕ್ಷಣ ನಾನು ಇಮ್ಮಿಡಿಯೇಟ್ ಆಗಿ, ನಾವು ಯೂಶಲಿ ಟಚ್ ಅಲ್ಲಿ ಇರ್ತೀವಿ, ಏನಾದ್ರೂ ಸಿನಿಮಾ ರಿಲೀಸ್ ಆದ್ರೂ ಏನಾದ್ರೂ ರಿವ್ಯೂಸ್ ಎಕ್ಸ್ಚೇಂಜ್ ಮಾಡೋದೆಲ್ಲ ಇರ್ತಿತ್ತು. ಈ ಚಿತ್ರ ಕತೆ ಕೇಳಿದ ತಕ್ಷಣ ನಮ್ಮ ಡೈರೆಕ್ಟರ್ ಜೊತೆ ಮಾತಾಡಿ ನಾನು ಆ, ರಚಿತಾ ಅವರಿಗೆ ಕಾಲ್ ಮಾಡಿ, ಹೆಂಗಿದೆ ಡೇಟ್ಸು, ಅದೇ ಫುಲ್ ಟೈಟ್ ಆಗಿದೆ, ಸ್ವಲ್ಪ ಫ್ರೀ ಮಾಡ್ಕೊಂಡು ನಾವು ಮುಂಚೂರು ಡೇಟ್ಸ್ ಕೊಡ್ಬೇಕು. ಏನ್ ಕತೆ, ಯಾರು, ಏನು, ಯಾವ ಪ್ರೊಡಕ್ಷನ್, ಏನ್ ಸ್ಟೋರಿ, ಏನು ತಿಳಿದೆ ಡೆಫಿನೆಟ್ಲಿ ಬೇಲ್ವಾ ಯಾರು ಆಮೇಲೆ ನಾನು ಹೇಳಿದೆ ನಿಜವಾಗ್ಲೂ ಓಕೆ, ಫ್ರೆಂಡ್ಶಿಪ್ ಎಲ್ಲ ಓಕೆ, ಖುಷಿ ಆಯ್ತು. ಬಟ್ ಕತೆ ಒಂದ್ಸರಿ ಕೇಳಿದ್ರೆ ನನಗೂ ಒಂಚೂರು ಕಾನ್ಫಿಡೆನ್ಸ್ ಬರುತ್ತೆ ಅಂದ ತಕ್ಷಣ ಇಮ್ಮಿಡಿಯೇಟ್ ಆಗಿ ವೆರಿ ನೆಕ್ಸ್ಟ್ ಡೇ ಕತೆ ಕೇಳೋದು, ಡೈರೆಕ್ಟರ್ ಹೋಗಿ ಕತೆ ಕೇಳಿದ ತಕ್ಷಣ ಡೆಫಿನೆಟ್ಲಿ ಐ ಆಮ್ ಡೂಯಿಂಗ್ ದಿಸ್ ಮೂವಿ. ಬಟ್ ನೀನ್ ಹಿಂಗ್ ಈ ಪಾತ್ರವನ್ನು ಒಪ್ಕೊಂಡೆ, ನಾವ್ ಹೆಂಗ್ ಮಾಡೋದು ಈ ಪಾತ್ರನ ಅಂತ. ಯಾಕೆಂದ್ರೆ ತುಂಬಾನೇ ಯೂನಿಕ್ ಸಬ್ಜೆಕ್ಟ್,